3 ವರ್ಷ ತನಕ ರಾಜ್ಯದ ಸಭಾಧ್ಯಕ್ಷನಾಗಿ ತನ್ನ ಕೆಲಸ ನಿರ್ವಹಿಸಿ ಇದೀಗ ಸರ್ವರ ಆ ಒಂದು ವಿಶೇಷವಾದ ಪ್ರಾರ್ಥನೆ ಮತ್ತು ಆಶೀರ್ವಾದ ಮುಖಾಂತರ ಕರ್ನಾಟಕ ಸಚಿವರಾಗಿ ಇವತ್ತು ಮಂಗಳೂರಿಗೆ ಪ್ರಥಮವಾಗಿ ಭೇಟಿಯಾದ ಸಂದರ್ಭದಲ್ಲಿ ಇವತ್ತು ನಾವು ಪ್ರಥಮವಾಗಿ ನಮ್ಮ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೈಯದ್ ಮದೀನಾ ದರ್ಗಾ, ಉಲ್ಲಾಲ್ ಸೇಂಟ್ ಸಮಿತ್ ಚರ್ಚ್ ಮತ್ತು ಇತಿಹಾಸ ಪ್ರಸಿದ್ಧ ಪವಿತ್ರವಾಗಿರುವಂತಹ ಶ್ರೀ ಗೋಕರ್ಣೇಶ್ವರ ದೇವಸ್ಥಾನಕ್ಕೆ ಬಂದು ಬಹುಶಃ ನಾವೆಲ್ಲ ಇದು ಪ್ರಾರ್ಥನೆ ಸಲ್ಲಿಸಿ ಸರ್ವರ ಆಶೀರ್ವಾದ ಪಡೆದುಕೊಂಡು ಒಂದು ಅತ್ಯಂತ ಸೌಹಾರ್ದತೆಯ ಮತ್ತು ನೆಮ್ಮದಿಯ ಅಭಿವೃದ್ಧಿಯ ಮತ್ತು ಒಗ್ಗಟ್ಟಿನ ಊರಿಗಾಗಿ ನಾವೆಲ್ಲ ಕುರಿತು ಪ್ರಾರ್ಥಿಸಿದ್ದೇವೆ. ಬಹುಶಃ ನಿಮ್ಮೆಲ್ಲ ಆಶ್ರಮ ಬೇಡಿಕೊಳ್ತೇವೆ. ಇವತ್ತು ಏನು ಜನಸಾಮಾನ್ಯರ ಆಶೀರ್ವಾದ ಮುಖಾಂತರ ಆರೋಗ್ಯ ಖಾತ್ರಿಯಾಗಿ ಇವತ್ತು ಸಿಕ್ಕಿದೆ, ಅದನ್ನು ಇಂದಿನ ನಮ್ಮ ಸಚಿವರ ಉತ್ತಮವಾದೆಲ್ಲ ಕೆಲಸಗಳನ್ನು ಇನ್ನಷ್ಟು ಮುಂದಕ್ಕೆ ಉತ್ತಮವಾಗಿ ತೆಕ್ಕೊಂಡು ಹೋಗಿ ಸಮಾಜದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಜನರ ಆರೋಗ್ಯ ಸಂಬಂಧಪಟ್ಟಾಗೆ ತನ್ನ ಸೇವೆಯನ್ನು ಮಾಡ್ಲಿಕ್ಕೆ ನಾನು ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ಅದಕ್ಕೆಲ್ಲ ಸಹಕಾರ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಸರ್ವರಿಗೂ ಕೂಡ ನನ್ನ ಕತೆ ನಾನು ಇವತ್ತು ಸಲ್ಲಿಸ್ತೇನೆ. ನನ್ನ ಕೆಲಸ ಜಾಸ್ತಿ ಆಗ್ಬೋದು, ಕೆಲಸ ಕಡಿಮೆ ಆಗ್ಬೋದು. ಒಂದು ಮಾತಂತೂ ಸ್ಪಷ್ಟ, ನನ್ನ ಯಾವುದೇ ಕೆಲಸ ಇರಲಿ ಮಾತಿರಲಿ ಅದು ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ಜನಸಾಮಾನ್ಯ ತಲೆ ಎತ್ತಿ ಹೋಗುವಂತ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂತ ಕೆಲಸ ಯಾವುದು ಕೂಡ ಮಾಡುದಿಲ್ಲ ಅಂತ ಹೇಳಿಕ್ಕೆ ನಾನು ವಹಿಸಿ ಎಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಳ್ತೇನೆ. ಒಂದು ಸರ್ಕಾರಿ ಆಸ್ಪತ್ರೆ ಯಾವ ಹಂತದಲ್ಲಿ ಹೇಗೆ ನಡೀತಾ ಗೊತ್ತಾಗಬೇಕಾದ್ರೆ ಅದು ಮಧ್ಯರಾತ್ರಿ ಹೋದ್ರೆ ಮಾತ್ರ ಸ್ಪಷ್ಟವಾದ ಚಿತ್ರಣ ಗೊತ್ತಾಗ್ತದೆ. ಯಾಕಂದ್ರೆ ಎಲ್ಲ ನಿಗದಿತ ಡಾಕ್ಟರ್ ರಾತ್ರಿ ಬರ್ತಾರಾ ಇಲ್ವಾ, ಸಿಬ್ಬಂದಿ ವರ್ಗ ಇರ್ತಾರ ಇಲ್ವಾ, ರಾತ್ರಿ ಯಾರು ಬಂದ್ರೆ ಅಲ್ಲಿ ಬೇಕಾದಂತ ಗಾರ್ಡ್ಗಳು ಅಥವಾ ಅಲ್ಲಿಗೆ ರಿಸೆಪ್ಷನ್ ಮಾತಾಡ್ಲಿಕ್ಕೆ ಜನ ಇದ್ದಾರಾ ಇಲ್ವಾ, ಅಥವಾ ಏನು ಟ್ರೀಟ್ಮೆಂಟ್ ಉಂಟಾ ಒಂದು. ಅದು ಎರಡನೇದು, ರಾತ್ರಿ ಹೊತ್ತು ನಮ್ಮ ಡಾಕ್ಟರ್ಗಳಿಗೆ ನರ್ಸಸ್ಗಳಿಗೆ ನಿರ್ಭಯವಾಗಿ ಅಲ್ಲಿ ತಮ್ಮ ಚಿಕಿತ್ಸೆ ಕೊಡಲಿರುವಂತಹ ಒಂದು ವ್ಯವಸ್ಥೆ ಇದೆಯಾ, ಊರವರು ಸಹಕಾರ ಮಾಡ್ತಾ ಇದ್ದಾರ, ಸ್ವಚ್ಛತೆ ಹೇಗೆ ಇರ್ತದೆ ಅಂತ ಹೇಳಿ ಎಲ್ಲ ಕೂಡ ಗೊತ್ತಾಗಬೇಕಾದ್ರೆ ಇದು ತಡರಾತ್ರಿ ಹೋದ್ರೆ ಮಾತ್ರ ಸ್ಪಷ್ಟ ಚಿತ್ರವನ್ನು ಪತ್ತೆ ಸಿಗ್ತದೆ. ಮೊನ್ನೆ ಹೋಗಿದ್ದೇನೆ, ಕೆಲವೊಂದು ಲೋಪದರ್ಶಕ ವಿಚಾರ ಇತ್ತು, ಕೆಲವು ತಾವು ಸೇವೆ ಮಾಡಿದೆ, ಇದೆಲ್ಲ ಕ್ರೋಢೀಕರಿಸಿಕೊಂಡು ಈಗ ಒಂದು ಹಂತದ ಮೀಟಿಂಗ್ ಬೆಂಗಳೂರು ಮಾಡಿದ್ದೇನೆ. ಈಗ ನಾಳೆ ಬಹುಶಃ ಜಿಲ್ಲೆಯಲ್ಲಿ ಎಲ್ಲ ವೈದ್ಯರ ನಾನು ಮೀಟಿಂಗ್ ಕರೆಸಿ ತಳಮಟ್ಟದ ಸಮಸ್ಯೆ ವಿವಿಧ ಯೋಜನೆ ಏನಿದೆ ನೋಡಿಕೊಂಡು ಮುಂದಿನ ಬ್ಯಾಂಕ್ ಕೂತ್ಕೊಂಡು ಚರ್ಚಿಸಿ ಯಾವುದು ಸರಿ ಇಲ್ಲ ಅದು ಸರಿಪಡಿಸುವಂತ ವ್ಯವಸ್ಥೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಅವರವರಿಗೆ ನಿಗದಿತ ಸಮಯದ ವೈದ್ಯರು ಅವರವರ ಆಸ್ಪತ್ರೆಗಳು ಇರಬೇಕು, ಅದು ಜವಾಬ್ದಾರಿ. ಮತ್ತು ಇದು ನನ್ನ ಒಬ್ಬನ ಜವಾಬ್ದಾರಿ ಮಾತ್ರ ಅಲ್ಲ, ಲೀಡರ್ಗೆ ಭೇಟಿ ಕೊಡುದು ನೋಡುದು. ತಲೆಮಾಡು ಜಿಲ್ಲಾ ನಮ್ಮ ಡಿಸ್ಟ್ರಿಕ್ಟ್ ಅಧಿಕಾರಿ ಹೆಲ್ತ್ ಆಫೀಸರ್ ಇದ್ದಾರೆ, ತಾಲೂಕು ಹೆಲ್ತ್ ಆಫೀಸರ್, ಅವರ ಜವಾಬ್ದಾರಿ ಕೊಡಿದೆ. ಅವರು ಕೂಡ ಇವತ್ತು ಆಗಿಂದಾಗೆ ಇನ್ಸ್ಪೆಕ್ಷನ್ ಮಾಡ್ಬೇಕಂತ ನಾನು ಸೂಚಿಸಿದ್ದೇನೆ. ಎಲ್ಲಿ ಎಲ್ಲಾ ಸರ್ಕಾರಿ ವೈದ್ಯರು ಮತ್ತು ಡಾಕ್ಟರ್ಗಳು ಮತ್ತು ಸಿಬ್ಬಂದಿ ವರ್ಗಗಳು ಇದ್ದಾರೆ ಅಲ್ಲಿ ಯಾವುದನ್ನು ಕೂಡ ಯಾರಿಗೆ ವಹಿಸುವಂತ ವಿಚಾರ ಇಲ್ಲ. ಎಲ್ಲಿಯಾದರೂ ಕೆಲವೊಂದು ಕಡೆ ಅಲ್ಲಿ ಉತ್ತಮವಾದ ಬಿಲ್ಡಿಂಗ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಕೆಲವೊಂದು ಡಾಕ್ಟರ್ ಮಾತ್ರ ಇದ್ದಾರೆ, ಕೆಲವೊಂದು ಇರುವುದಿಲ್ಲ. ಆಗ ನಾವು ಅವರ ಸಹಕಾರ ತಗೊಳ್ಳೋದು ಮಾತ್ರ. ಅದು ಆಡಳಿತ ವ್ಯವಸ್ಥೆ ನಮ್ಮ ಇದ್ದಂತ ವೈದ್ಯರಿಗೆ ಹೆಚ್ಚುವರಿಯಾಗಿ ಕೊಡುವಂಥದ್ದು. ಒಂದು ಮದರ್ ಅಂಡ್ ಚೈಲ್ಡ್ ಆಸ್ಪತ್ರೆಯಿಂದ ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಡ್ಡಾಯವಾಗಿ 3 ಜನ ಬೇಕೇ ಬೇಕು. ಒಂದು ಮಕ್ಕಳ ವೈದ್ಯರು ಬೇಕು, ತಜ್ಞರು ಬೇಕು, ಪೀಡಿಯಾಟ್ರಿಷಿಯನ್ ಬೇಕು, ಇನ್ನೊಂದು ಹೆರಿಗೆ ತಜ್ಞರು ಬೇಕು, ಗೈನಕಾಲಜಿಸ್ಟ್ ಬೇಕು, ಇನ್ನೊಂದು NSCC ಬೇಕು. ಈ 3 ಜನ ಬೇಕು. ಒಂದು CSC ತಾಲೂಕು ಮಟ್ಟ ಜಿಲ್ಲೆ ಗೊತ್ತಾಗುದು ಬೇಕಾದ್ರೆ ಡಾಕ್ಟರ್ಸ್ ಇರ್ತಾರೆ. ಕಮ್ಯುನಿಟಿ ಹೆಲ್ತ್ ಸೆಂಟರ್ ನಲ್ಲಿ ಅಲ್ಲಿ ಒಂದು ಗೈನಕಾಲಜಿಸ್ಟ್ ಬಂದ್ರೆ ಅಲ್ಲಿ ಪೀಡಿಯಾಟ್ರಿಷಿಯನ್ ಇರುವುದಿಲ್ಲ, ಕೆಲವೊಮ್ಮೆ ಪೀಡಿಯಾಟ್ರಿಷಿಯನ್ ಇದ್ರೆ NSCC ಇದ್ದವನು ಇರುವುದಿಲ್ಲ. ಆವಾಗ ಅದನ್ನು ಗುರುತಿಸಿಕೊಂಡು ಅಲ್ಲಿ ಏನು ಕೊರತೆ ಇದೆ ಅದನ್ನು ನಾವು ಫ್ರೀಯಾಗಿ ನಾವು ಆ ವ್ಯವಸ್ಥೆ ಆಸ್ಪತ್ರೆಯನ್ನು ಸಹಕಾರ ಪಡೆದುಕೊಂಡು ಕೆಲಸ ಮಾಡಿಸಿದಲ್ಲಿ ತಪ್ಪೇನಿದೆ. ನನ್ನದೇ ಅನುಭವ ನನಗೆ ಉಲ್ಲಾಳದಲ್ಲಿ ಆಗಿದೆ. ನಾನು ಅಷ್ಟು ದೊಡ್ಡ ಆಸ್ಪತ್ರೆ ಅಷ್ಟು ಚಂದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಟ್ಟುಕೊಂಡು ನನಗೆ 4-5 ವರ್ಷಗಳು ಬಹುಶಃ ಅಲ್ಲಿ ಪೇಷಂಟ್ಗಳೇ ಬಹುಶಃ ಇವತ್ತು ಬರೀ 60ಕ್ಕೆ ಸೀಮಿತವಾಗಿತ್ತು. ಈಗ ನಾನೇ ಅದಕ್ಕೊಂದು ಅವತ್ತು ಪಾಲಿಸಿ ಮಾಡಿ ರಾಜ್ಯ ಮಟ್ಟದ ರೂಲ್ಸ್ ಮಾಡಿ ಇಡೀ ರಾಜ್ಯದಲ್ಲೇ ಫಸ್ಟ್ ಒಂದು ಹಾಸ್ಪಿಟಲನ್ನು CSR ಫಂಡಿನಲ್ಲಿ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಅದನ್ನು ವಹಿಸಿಕೊಂಡು ಅವರನ್ನು ವಹಿಸಿಕೊಂಡು ಇದೀಗ ಅಲ್ಲಿ ಬರೀ ಈ 3 ಡಾಕ್ಟರ್ ಅಲ್ಲಿ ನಮ್ಗೆ ಮುಂಚೆ ಗೈನಕಾಲಜಿಸ್ಟ್ ಕೂಡ ಇರಲಿಲ್ಲ, ಬರ್ತಿದ್ರು 8 ತಿಂಗಳಿಗೂ ಹೋಗ್ತಿದ್ರು, ಇನ್ನೊಬ್ಬರು ಬರ್ತಿದ್ರು, ಅವ್ರು ವರ್ಷಕ್ಕೆ ಅವ್ರಿಗೂ ಹೋಗ್ತಿದ್ರು, ಯಾರಿಗೂ ನಿಲ್ಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಇದೀಗ ಹಾಗೆಲ್ಲ ಗೈನಕಾಲಜಿಸ್ಟ್, ಪೀಡಿಯಾಟ್ರಿಷಿಯನ್ ಮತ್ತು NSCC ಅದರ ಜೊತೆಯಲ್ಲಿ ಫಿಸಿಷಿಯನ್, ಡರ್ಮಟಾಲಜಿಸ್ಟ್ ಯಾವುದೆಲ್ಲ ಡಾಕ್ಟರ್ ಬೇಕು ಆ ಎಲ್ಲ ವೈದ್ಯರು ಅಲ್ಲಿ ಬಂದು ಅಲ್ಲಿ ಬಹುಶಃ ಅಲ್ಲಿ ಅವರಿಗೆ ಔಟ್ ಪೇಷಂಟ್ ಆಗಿ ನೋಡೋದು ವಿಚಾರ ಇದೆ. ಎರಡನೇದು ಅಲ್ಲಿ ಎಕ್ಸ್ರೇ ಮಿಷಿನ್
ನಾನು ಎಕ್ಸ್ರೇ ಮಿಷಿನ್ ಹಾಕಿದ್ರೆ ಟೆಕ್ನಿಷಿಯನ್ ಇಲ್ಲ, ಟೆಕ್ನಿಷಿಯನ್ ಬರುವಾಗ ಎಕ್ಸ್ರೇ ಕಡ್ಲಿಕ್ಕೆ ಆಯ್ತು. ಎಕ್ಸ್ರೇ ಮಿಷಿನ್, ಅಲ್ಟ್ರಾಸೌಂಡ್, ಸ್ಕ್ಯಾನಿಂಗ್, ಡೆಂಟಲ್ ಕಿಟ್ ಎಲ್ಲ ಟ್ರೀಟ್ಮೆಂಟ್ ಫ್ರೀ. ಎಲ್ಲಿ ನಮಗೆ ಕೊರತೆ ಇದೆ ಅದನ್ನು ನೀಗಿಸುವಂಥ ಕೆಲಸವನ್ನು ಈ ಸಂಸ್ಥೆಯವರು CSR ಫಂಡಲ್ಲಿ ಮಾಡ್ತಾರೆ. ನಾವು ಪೇಷಂಟ್ ಕೂಡ ಎಲ್ಲ ಕೂಡ ಫ್ರೀಯಲ್ಲಿ ಇಂದಿನ ಸರ್ಕಾರಿ ಆಸ್ಪತ್ರೆ ಏನು ವ್ಯವಸ್ಥೆ ಇದೆಯಾ ಅಷ್ಟಲ್ಲದೆ ಆ ಆಸ್ಪತ್ರೆಗಳಿಗೆ ಒಂದು ನಯಾ ಪೈಸು ಕೂಡ ಎಡಿಷನಲ್ ಚಾರ್ಜ್ ಮಾಡ್ಲಿಕ್ಕೆ ಅವ್ರಿಗೆ ಯಾವುದೇ ಅಧಿಕಾರ ಕೂಡ. ಮ್ಯಾನ್ ಪವರ್ಗೆ ಸಂಬಂಧಪಟ್ಟಾಗೆ ನಾವು ಎಷ್ಟೇ 1.5 ಲಕ್ಷ ದುಡ್ಡು ಕೊಡ್ತವರು ಕೂಡ ವೈದ್ಯರು ನಮಗೆ ಬರ್ತಾ ಇಲ್ಲ. ವೈದ್ಯರು ಬರೋದಿಲ್ಲ ಅಂತ ಹೇಳಿದ್ರೆ ಅವನ ಕುತ್ತಿಗೆ ಕೈಯನ್ನು ಬಂದು ಕೆಲಸದಲ್ಲಿ ಕೂತ್ಕೊಳ್ಳೋದು ನನಗೆ ಹೇಳಲಿಕ್ಕೆ ಆಗ್ತದ? ಇದರಲ್ಲಿ ಅವ್ರು ಬರೋದಿದ್ರೆ ನಾವು ಯಾರು ಬರ್ತಾರೆ ಅವ್ರನ್ನ ಬಾರಿಸಿ ಅಲ್ಲಿ ಬೇಕಾದಷ್ಟು ಅವರು ಸ್ಯಾಲರಿ ಕೊಡ್ತಾರೆ. ಇದಕ್ಕೆ ಅವರು ಪಾರ್ಟ್ ಟೈಮಲ್ಲಿ ಬಂದು ಇಲ್ಲಿ ಕೆಲಸ ಮಾಡಿದ್ರೆ ನಮಗೇನು ಪ್ರಾಬ್ಲಮ್? ನಾವು ಜನರಿಗೆ ಸೇವೆ ಸಿಕ್ಕಿದ್ರೆ ಆಯ್ತಲ್ವಾ? ನನಗೆ ಇಲ್ಲಿ ಗೌರ್ಮೆಂಟಾ ಪ್ರೈವೇಟ್ ಅಂತ ಮುಖ್ಯ ಅಲ್ಲ, ನನಗೆ ಜನಸಾಮಾನ್ಯರಿಗೆ ಉಚಿತವಾದ ಚಿಕಿತ್ಸೆ ಸಿಗಬೇಕು, ನಮಗೆ ಜನರು ಮುಖ್ಯ ಇಲ್ಲಿ. ಆದ ಕಾರಣ ಇದು ಸಣ್ಣ ರಾಷ್ಟ್ರಗಳಲ್ಲಿ 6 ಲಕ್ಷ 10 ಲಕ್ಷ ಜನಸಂಖ್ಯೆ ರಾಷ್ಟ್ರಗಳಿದೆ, ಅಲ್ಲಿ ಇನ್ಶೂರೆನ್ಸ್ ಅಕೌಂಟ್ ಅಲ್ಲಿ ನಾರ್ಮಲ್ ಫ್ರೀ ಕೊಡ್ತಾರೆ. ಅದೇ ಇಲ್ಲಿ 100 ಕೋಟಿದ ಕಡೆಯಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಹೆಲ್ತ್, ಹೌಸಿಂಗ್ ಮತ್ತು ಎಜುಕೇಶನ್ ಗೌರ್ಮೆಂಟು ಇದೆ, ಪ್ರೈವೇಟು ಇದೆ. ಕೆಲವು ದೇಶದಲ್ಲಿ ಗೌರ್ಮೆಂಟ್ ಮಾತ್ರ ಇದೆ, ಅದು ನಮ್ಮ ದೇಶದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕೊಂಡೆ ಇವತ್ತು 2 ಸೆಕ್ಟರ್ ಹೀಗಲ್ಲ, ಅದು ಹಿಂದಿನ ಕಾಲದಲ್ಲಿ ಕೂಡ ಬಂದಂತ ಒಂದು ಪಾಲಿಸಿ ಇದರಲ್ಲಿ ಪ್ರೈವೇಟ್ ಹೌಸಿಂಗ್, ಹೆಲ್ತ್ ಅಂಡ್ ಎಜುಕೇಶನ್ ಸೆಕ್ಟರ್ನಲ್ಲಿ. ನಮಗೆ ಪರ್ಮನೆಂಟ್ ನಾವು ಇವತ್ತು ನೇಮಕಾತಿ ಮಾಡಲಿಕ್ಕೆ ಈಗಾಗಲೇ ನಾವು ಹಿಂದೆ ಬರೆದಿದ್ರು, ಅದನ್ನ ಫಾಲೋ ಅಪ್ ಮಾಡಿ ತಕೊಂಡು ಅದನ್ನ ನಾವು ಕಾಲ್ ಫಾರ್ ಮಾಡ್ತೇವೆ. ಆವಾಗ ಅದಕ್ಕೆ ಕ್ರೈಟೀರಿಯಾ, ಮೆರಿಟ್ಸ್, ರೋಸ್ಟರ್ ಸಿಸ್ಟಮ್ ಇರ್ತದೆ. ಅಲ್ಲಿಯ ತನಕ ನಮಗೆ ಸುಮಾರು ರಾಜ್ಯದಲ್ಲಿ ಒಟ್ಟಾರೆಯಾಗಿ 900 ನಮಗೆ MBBS ಕೊರತೆ ಈಗ ಇದೆ ಇದರಲ್ಲಿ ಇಡೀ ರಾಜ್ಯದಲ್ಲಿ. ಅದಕ್ಕಾಗಿ ನಾವು ಎಲ್ಲಿಯಾದರೂ ಕೊರತೆ ಇದ್ದ ಕಡೆ ಯಾರಾದರೂ MBBS ಪಾಸ್ ಆಗಿ ಬಂದವರು ಕಾಂಟ್ರಾಕ್ಟ್ ಬೇಸಲ್ಲಿ ಜಾಯಿನ್ ಆಗಲಿಕ್ಕೆ ಇಚ್ಛೆ ಇದ್ದಲ್ಲಿ ಅವ್ರಿಗೆ ನೇರವಾಗಿ 1 ವಾರದೊಳಗಡೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೇವೆ. ಅವ್ರು ಬರೀ ಏನು ಎಲ್ಲಿಗೆ ಹೋಗ್ಬೇಕಂತಿಲ್ಲ, ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಅವರ ಅರ್ಜಿಯನ್ನು ಕೊಡಬೇಕು. ಜಿಲ್ಲಾಧಿಕಾರಿ ಅವರ ಸರ್ಟಿಫಿಕೇಟ್ ನೋಡಿ DC ಫೈಲ್ ತಕೊಂಡು ಹೋಗಿ ಸೈನ್ ಅವರೇ ತಕೊಂಡು ಬಂದು ಇವನಿಗೆ ಆದೇಶ ಪತ್ರ 1 ವಾರದಲ್ಲಿ ಕೊಡಬೇಕು. 1 ವಾರದಲ್ಲಿ ಅವನು ಕೊಡದಿದ್ದಲ್ಲಿ ಆ DH ಅನ್ನು ನಾವು ಸಸ್ಪೆಂಡ್ ಮಾಡ್ತೇವೆ ಇದಕ್ಕೆ. ಮತ್ತು ಪ್ರಥಮ ಬಂದು ಸೇರುವಾಗಲೇ 60,000 ರೂಪಾಯಿಯ ವೇತನ ನಾವು ಇವತ್ತು ಕೊಡ್ತೇವೆ. ನಮ್ಗೇನಂತ ಹೇಳಿದ್ರೆ ಈ ಕಲಿತವರಿಗೆ ಈಸಿಯಲ್ಲಿ ಇಲ್ಲದ ಗೌರ್ಮೆಂಟ್ ಆಫೀಸ್ ಕಾಯುವುದು, ಇವತ್ತು ಬನ್ನಿ ನಾಲ್ದು ಬನ್ನಿ ಅದು ನೋಡ್ತೇನೆ, ಅದು DC ಹತ್ರ ಹೋಗ್ಬೇಕು, ಅವ್ರು ಕಾಲ್ ಫಾರ್ ಮಾಡಲಿಲ್ಲ, 1 ಸಲ ಹೋಗ್ತಾನೆ ರೊಕ್ಕ ಕಲ್ತವನು, 100 ಸಲ ಆಸ್ಪತ್ರೆಗೆ ಹೋಗ್ತಾವನು, ಎಲ್ಲಿಗೆ ಬೇರೆ ಕಡೆ ಕೆಲಸ ಸಿಕ್ಕಿಬಿಡ್ತದೆ. ಅದಾಗಬಾರ್ದು. ಅವ್ರಿಗೆ ಜಾಬ್ಗೆ EC ಆಕ್ಸೆಸ್ ಇರ್ಬೇಕಂತ ಹೇಳಿಕೊಂಡೆ ನಾವು ಈ ಸಿಸ್ಟಮ್ ಅನ್ನು ನಾವು ಇವತ್ತು ಮಾಡಿದ್ದೇವೆ. ದಿನೇಶ್ ಗುಂಡೂರಾವ್ ಅವರ ವೈಫ್ ಒಂದು ಟ್ವೀಟ್ ಮಾಡಿದ್ದಾರೆ, ಮೆರಿಟ್ ಅಂಡ್ ಪರ್ಫಾರ್ಮೆನ್ಸ್ ಮತ್ತೆ ಲಾಯಲ್ಟಿ ಇದು ಮ್ಯಾಟರ್ ಆಗೋದಿಲ್ಲ, ಅಸಮಾಧಾನ ಏನಾದ್ರು ಇಲ್ಲ. ನಾನು ಇಲ್ಲ ಅಂತ ಯಾವ್ದು ಸಬ್ಜೆಕ್ಟ್ ಇಲ್ಲ. ಯಾಕೆ ನಾನು ಅವ್ರ ಸಚಿವರಾಗಿ ನಾನು ಕೂಡ ಜೊತೆ ಮನೆಗೆ ಹೋಗಿದ್ದೇನೆ, ಭೇಟಿಯಾಗಿ ಬಂದಿದ್ದೆ. ಅದಕ್ಕೆ ವಿಚಾರ ಯಾವುದು ಕೂಡ ಸಂಬಂಧನೇ ಅವ್ರಿಗೆ ಸಚಿವ ಸ್ಥಾನ ಕೊಡದೆ ಇದಕ್ಕೆ ಏನಾದ್ರು ಅಸಮಾಧಾನ ಇಲ್ಲ. ನಾನು ಈ ಟ್ವೀಟ್ ನೋಡ್ಲಿವೂ ಇಲ್ಲ, ನೀವೆಲ್ಲಂತ ನನಗೆ ಗೊತ್ತಾಗುವುದು. ಮತ್ತು ಬಹುಶಃ ಇನ್ನು ಎಕ್ಸ್ಪಾನ್ಷನ್ ಇದ್ದೇ ಇರ್ತದೆ. ಅವ್ರು ಯಾರಂದ್ರೂ ಹೈಕಮಾಂಡ್ ಪಕ್ಷದ ತೀರ್ಮಾನ ಇವತ್ತು ಮಾಡ್ತದೆ. ನಾನು ಈಗಾಗಲೇ ಕೋಲಾರದಲ್ಲಿ ಸಚಿವನಾಗಿದ್ದೆ, ಚಾಮರಾಜದಲ್ಲಿ ಸಚಿವನಾಗಿದ್ದೇನೆ, ಮಂಗಳೂರಲ್ಲಿ ಜೊತೆ ಕೆಲಸ ಮಾಡಿದ್ದೇನೆ. ಯಾರಾದ್ರೂ ಇದ್ದೇ ಅವ್ರಿಗೆ ಮಂಗಳೂರು ಕೊಟ್ಟು ಬೇರೆ ಜಿಲ್ಲೆ ನಮ್ಗೆ ಅಲ್ಲಿ ಅನುಭವ ಸಂಸ್ಕೃತಿ ನನಗೆ ಅನುಭವ ಆಗ್ತದೆ ಹೇಳಿಕೊಂಡು ಬಹುಶಃ ಇದ್ದೇನೆ. ಅಲ್ಟಿಮೇಟ್ ಆಗಿ ಮನೆ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ.